ಹಾಂ. ಎಲ್ಲರಿಗೂ ನಮಸ್ಕಾರ. ನಾನು ಕೋಲಾರ ತಾಲೂಕು ಆಟೋ ಯೂನಿಯನ್ ಅಧ್ಯಕ್ಷ ವಿಜಯಸ್ಪರ್ಶ ಅಂತ ಮಾತಾಡ್ತಾ ಇದ್ದೀನಿ. ಈ ದಿನ ಗಾಂಧಿ ಜಯಂತಿ ಶುಭಾಶಯಗಳು ಎಲ್ಲರಿಗೂ, ನಮ್ಮ ಕೋಲಾರ ಜನತೆಗೆ. ಹಾಗೂ ನಮ್ಮದು ಏನು ಪ್ರಾಬ್ಲಮ್ ಅಂದರೆ, ನಮ್ಮದು ಹಳೆ ಬಸ್ ಸ್ಟ್ಯಾಂಡಲ್ಲಿ ಆಟೋ ನಿಲ್ದಾಣ ಸರಿಯಾಗಿಲ್ಲ. ಬಿಸಿಲಲ್ಲಿ ನಮ್ಮ ಆಟೋ ಅವರೆಲ್ಲ ನಿಲ್ಕೊಂಡು ಇದು ಮಾಡ್ತಾ ಇರ್ತಾರೆ. ನಾವು ನಮ್ಮ MLA ಕಡೆಗೆ, ನಮ್ಮ MLAಗೂ ಹೇಳಿದ್ದೀರಿ, ಹಂಗೆ ಅನಿಲ್ ಅಣ್ಣಗೂ ಹೇಳಿದ್ದೀರಿ, ಮಾಡಿಕೊಡ್ತೀರಿ ಅಂತ ಹೇಳಿದ್ದಾರೆ. ಒಂದು 4 ಸ್ಟ್ಯಾಂಡ್ ನಮಗೆ ಮಾಡಿಕೊಡ್ಬೇಕು. ಇವಾಗ ಯಾರು SNR ಹಾಸ್ಪಿಟ್ಲಲ್ಲಿ ಒಂದು ಮಾಡಿದ್ದಾರೆ. MP ಇದರಿಂದ ಒಂದು 2 ಸ್ಟ್ಯಾಂಡ್ ಆಗೈತೆ. ಡೂಮ್ಲೆಟ್ ಸರ್ಕಲಲ್ಲಿ ಒಂದು ಆಗೈತೆ, ಹೊಸ ಬಸ್ ಸ್ಟ್ಯಾಂಡಲ್ಲಿ ಒಂದು ಆಗೈತೆ. ಇವಾಗ ನಮಗೆ 4 ಸ್ಟ್ಯಾಂಡ್ ಬೇಕು. ನಮಗೆ ಬಂಗಾರಪೇಟೆ ಸರ್ಕಲಲ್ಲಿ ಒಂದು ಬೇಕು, ಹಳೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಬೇಕು, ಅರಳ್ಳಿ ಗೇಟಲ್ಲಿ ಒಂದು ಬೇಕು, ಮತ್ತು ಇನ್ನೊಂದು ನಮಗೆ ಕ್ಲಾಕ್ ಟವರಲ್ಲಿ ಒಂದು ಬೇಕು. ಎಲ್ಲಕ್ಕಿಂತ ಮೊದಲು ನಮ್ಗೆ ಹಳೆ ಬಸ್ ಸ್ಟ್ಯಾಂಡೇ ನಮಗೆ ಜನ ಜಾಸ್ತಿ ಬಂದು ಪಾಯಿಂಟ್ ಇದು. ನಾನು ಹಳೆಯ ಪಾಯಿಂಟ್ ಇದು. ನಾನು ಹೇಳ್ತಾ ಇರೋದು 4 ಪಾಯಿಂಟು ಎಂತ ಅಂದರೆ, ನಮ್ಮ 4 ಮುಖ, ನಮ್ಮ ಕೋಲಾರ್ಗೆ ಎಂಟ್ರಿ ಆಗೋದು 4 ಮುಖ 4 ಬೇಕು. ಇಲ್ಲಿ ಬೇಗ ಬೇಕು ಅಂತ ಎಲ್ಲ 4 ಸ್ಟ್ಯಾಂಡು ನಮ್ಗೆ ಬೇಗ ಬೇಕು. ಬಂಗಾರಪೇಟೆ KGF ಕಡೆಯಿಂದ ಬಂದರೆ ನಮಗೆ ಬಂಗಾರಪೇಟೆ ಸರ್ಕಲ್ ಒಂದು ಮುಖ, ಬೆಂಗಳೂರಿಂದ ಬಂದರೆ ಟವರ್ ನಮ್ಗೆ ಒಂದು ಮುಖ, ಇಲ್ಲಿ ಮುಲ್ಬಾಗ್ ಕಡೆಯಿಂದ ಶ್ರೀನಿವಾಸಪುರ ಕಡೆಯಿಂದ ಎಲ್ಲನ ಬಂದರೆ ನಮ್ಗೆ ಹಳೆ ಬಸ್ ಸ್ಟ್ಯಾಂಡ್ ಒಂದು ಮುಖ, ಅಲ್ಲಿ ಚಿಕ್ಕಬಳ್ಳಾಪುರ ಕಡೆಯಿಂದ ಗೋರಿಬಿದನೂರು ಹತ್ತು ಕಡೆ ಯಾವ್ದನ ಬರಲಿ ಒಂದು ಮುಖ. ಅದು ಹಳೆ ಅರಳ್ಳಿ ಗೇಟು. ನಮಗೆ 4 ಸ್ಟ್ಯಾಂಡ್ ಮಾಡಿಕೊಟ್ರೆ ನಿಮ್ಮಲ್ಲಿ ಜಾಸ್ತಿ ಕೇಳ್ಕೊತಾ ಇದ್ದೀರಿ ನಾವು, ನಮಗೆ 4 ಸ್ಟ್ಯಾಂಡ್ ಮಾಡಿಕೊಡಿ ಅಂತ. ಈ ಬಿಸಿಲಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ. ನಮ್ಮ ಆಟೋಗೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಒಂದು 4 ಸ್ಟ್ಯಾಂಡ್ ಮಾಡಿಕೊಟ್ರೆ ನಮ್ಮ MLA ಕಡೆಯಿಂದನೂ, ನಮ್ಮ MLC ಅನಿಲ್ ಕಣ ಕಡೆಯಿಂದ, ನಗರಸಭೆ ಕಡೆಯಿಂದ, ಜಿಲ್ಲಾಡಳಿತ ಕಡೆಯಿಂದ ಯಾರಿಂದ ನಮ್ಗೆ 4 ಸ್ಟ್ಯಾಂಡ್ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಂಡು